ಯಾರು ನನ್ನ ಸೇವೆಗೆ ಅರ್ಹರು ಅಂತ ಅವರೇ ಆಯ್ಕೆ ಮಾಡ್ಕೊ ಎಲ್ಲ ಕಷ್ಟಗಳಿಗೆ ರಾಯರ ಹೆಸರೇ ಒಂದು ಪರಿಹಾರ. ಮಂತ್ರಾಲಯದಿಂದ ತರ್ತಕ್ಕಂತಹ ಮಂತ್ರಾಕ್ಷತೆಯನ್ನ ತಮಗೆಲ್ಲರಿಗೂ ಕೂಡ ನೀಡುವಂತ ನಮಸ್ಕಾರ, ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನ್ ಪೂರ್ಣಿಮಾ. ಇವತ್ತು ನಾನ್ ಬಂದಿದ್ದೀನಿ ಹಾಸನದ ಉತ್ತರ ಬಡಾವಣೆಯಲ್ಲಿರುವಂತಹ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ. ರಾಯರ 355ನೇ ಆರಾಧನಾ ಮಹೋತ್ಸವ ಕೂಡ ಇನ್ನೇನ್ ಹತ್ರ ಬರ್ತಾ ಇದೆ. ಈ ಒಂದು ಆರಾಧನಾ ಮಹೋತ್ಸವವನ್ನ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾ ಇದೆ. ಈ ಒಂದು ಆರಾಧನಾ ಮಹೋತ್ಸವದ ಬಗ್ಗೆ ಮಾಹಿತಿಗಳನ್ನ ಮಂತ್ರಾಲಯದ ಮೇಲ್ವಿಚಾರಣಕರ್ತರಾದಂತಹ ಪ್ರಕಾಶ್ ಸರ್ ಅವರು ನಮ್ಮ ಚಾನಲ್ ಒಂದಿಗೆ ಕೆಲವೊಂದಷ್ಟು ಮಾಹಿತಿಗಳನ್ನ ಇವಾಗ ಶೇರ್ ಮಾಡ್ಕೊಳ್ತಾರೆ. ಮಂತ್ರಾಲಯದ ವಿಚಾರಣಕರ್ತರಾದಂತಹ ಪ್ರಕಾಶ್ ಸರ್ ಅವರು ನಮ್ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಆರಾಧನಾ ಮಹೋತ್ಸವದ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸ್ಕೊಡಿ. ಜಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಘವೇಂದ್ರ ಸ್ವಾಮಿಗಳವರ ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ಸುರೇಂದ್ರ ತೀರ್ಥ ಮಹಾಸ್ವಾಮೀಜಿಯವರ ಕರಕಮಲದಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಅವರ ಆದೇಶವನ್ನ ಪಾಲನೆ ಮಾಡೋದಷ್ಟೇ ನಮ್ಮ ಕೆಲಸ. ನಾವು ಮಂತ್ರಾಲಯದ ಮಠದ ಪರವಾಗಿ ಹಾಸನ ಜಿಲ್ಲೆಗೆ ವಿಚಾರಣಾಕರ್ತರಾಗಿ ಕೆಲಸ ಮಾಡ್ತಾ ಇದ್ದೇವೆ. ಈಗ ಇನ್ನು ಕೆಲವೇ ದಿನಗಳಲ್ಲಿ ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಸ್ವಾಮಿಗಳವರ 355ನೇ ಆರಾಧನಾ ಮಹೋತ್ಸವ ಹತ್ತಿರ ಬರ್ತಾ ಇದೆ. ಅದಕ್ಕಾಗಿ ಹಾಸನ ಜಿಲ್ಲೆಯ ಸಕಲ ಸದ್ಭಕ್ತರ ಸಹಕಾರದೊಂದಿಗೆ ವಿಜೃಂಭಣೆಯಿಂದ ರಾಯರ ಆರಾಧನೆಯನ್ನ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಸಂಕಲ್ಪವನ್ನು ಇಟ್ಟಿದ್ದೇವೆ. ಮಂತ್ರಾಲಯದ ಪೀಠಾಧಿಪತಿಗಳವರ ಆದೇಶವನ್ನ ಪಾಲನೆ ಮಾಡಬೇಕು. ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಮನೆಯಲ್ಲಿ ರಾಯರು ಎಂಬ ಒಂದು ವಿನೂತನವಾದಂತಹ ಮನಸ್ಸನ್ನ ನಾವು ಭಕ್ತರಿಗೆ ಜೊತೆ ಹಂಚ್ಕೋಬೇಕು ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೇವೆ. ಇದೇ ತಿಂಗಳು ಆಗಸ್ಟ್ 29, 30, 31 ಶನಿವಾರ, ಭಾನುವಾರ ಮತ್ತೆ ಸೋಮವಾರ. ಭಾನುವಾರದ ದಿವಸ ಮಧ್ಯಾರಾಧನೆ ಇದೆ. ಪ್ರಪ್ರಥಮ ಬಾರಿಗೆ ವಿಶೇಷವಾಗಿ ವಿನೂತನವಾಗಿ ವಿಶೇಷ ಅಲಂಕಾರಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳವರನ್ನ ಅಲಂಕಾರವನ್ನ ಪೂಜೆಯನ್ನ ಭಕ್ತರಿಗೆ ಉಣಬಡಿಸ್ಲಿಕ್ಕೋಸ್ಕರವಾಗಿ ನಾವು ಹಗಲಿರುಳು ಶ್ರಮವನ್ನ ಪಡ್ತಾ ಇದ್ದೇವೆ. ಅದಕ್ಕೆ ಮಂತ್ರಾಲಯ ಮಠದಿಂದ ಪೂರ್ಣ ಸಹಕಾರವಿದೆ. ಜೊತೆಗೆ ನಮ್ಮ ಹಾಸನ ಜಿಲ್ಲೆಯ ಎಲ್ಲ ಪ್ರತಿನಿಧಿಗಳು ಹಾಗೆ ಜನಪ್ರತಿನಿಧಿಗಳು, ರಾಜಕೀಯ ಪ್ರತಿನಿಧಿಗಳು, ಎಲ್ಲ ಅಧಿಕಾರಿಗಳು ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಜೊತೆಗೆ ಅತಿ ಹೆಚ್ಚಾಗಿ ಸಾರ್ವಜನಿಕರು ಹಾಗೆ ಕಲಾವಿದರು ಬಂದು ಭಾಗವಹಿಸ್ತಾ ಇದ್ದಾರೆ. ಹಲವಾರು ಕಲಾ ತಂಡಗಳು ಕೂಡ ಇಲ್ಲಿಗೆ ಬರ್ತಾ ಇದೆ. ಒಂದು ವಿಶೇಷವಾಗಿ ಈ ಬಾರಿ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಉತ್ತರ ಬಡಾವಣೆ ಮಂತ್ರಾಲಯ ಶಾಖೆ ಇಲ್ಲಿ ನಾವು ಮಾಡಲಿಕ್ಕೆ ಹೊರಟಿದ್ದೇವೆ. ಇದರ ಎಲ್ಲ ಒಂದು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ನಮ್ಮ ಮಠದ ವ್ಯವಸ್ಥಾಪಕರು ಗುರುರಾಜಾಚಾರ್ಯರವರು ನಮ್ಮ ಜೊತೆಗೆ ಸದಾ ರಾಯರ ಸೇವೆಯೇ ನನ್ನ ಉಸಿರು ಅಂತ ಹೇಳಿ ಕೆಲಸವನ್ನ ಮಾಡ್ತಾ ಇದ್ದೇವೆ. ನೀವು ಇಲ್ಲಿವರೆಗೆ ನಮ್ಮ ರಾಯರ ಸಂಗತಿಗಳನ್ನ, ಪೂಜೆಗಳನ್ನ, ವಿಧಿವಿಧಾನಗಳನ್ನ, ಜೊತೆಗೆ ಇಲ್ಲಿ ನಡೆಯುವಂತಹ ಎಲ್ಲ ವಿಶೇಷತೆಗಳನ್ನ ನಿಮ್ಮ ಚಾನಲ್ ಮೂಲಕ ಪ್ರಚಾರ ಮಾಡ್ತಾ ಇದ್ದೀರಿ. ನಾವು ನಿಮ್ಮ ಚಾನಲ್ ಮೂಲಕ ಹೇಳೋದೇನು ಅಂತಂದ್ರೆ, ಇದೇ ತಿಂಗಳು ಆಗಸ್ಟ್ 29, 30, 31 ನಡೀತಾ ಇರ್ತಕ್ಕಂತಹ ಆರಾಧನಾ ಮಹೋತ್ಸವದಲ್ಲಿ ಮೊದಲನೇ ದಿನ ಉತ್ತರಾರಾಧನೆ. ಆ ಉತ್ತರಾರಾಧನೆಯೊಂದು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳವರಿಗೆ ಬೆಳಗ್ಗೆ ಪಂಚಾಮೃತ ಅಭಿಷೇಕ, ಮಧ್ಯಾಹ್ನ ಭಕ್ತರಿಗೆ ಬರ್ತಕ್ಕಂಥವರಿಗೆ ಪ್ರಸಾದ, ಮಹಾಮಂಗಳಾರತಿ, ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ, ರಾತ್ರಿ ದೀಪೋತ್ಸವ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಮಂಗಳಾರತಿ, ಮತ್ತೆ ರಾತ್ರಿ ಪ್ರಸಾದ ವಿನಿಯೋಗ. ಈ ಬಾರಿ ವಿಶೇಷವಾಗಿ 3 ದಿವಸ ಆರಾಧನೆಯ ದಿವಸವೂ ಸಹ ರಾಘವೇಂದ್ರ ಸ್ವಾಮಿಗಳವರ ಆಸೆಯಂತೆ ಪ್ರತಿಯೊಬ್ಬ ಬರ್ತಕ್ಕಂತಹ ಬಡವ ಶ್ರೀಮಂತ ಅನ್ನದೇ ಎಲ್ಲರೂ ಒಂದೇ ಎಂಬ ಭಾವನೆಯಲ್ಲಿ ಪ್ರತಿಯೊಬ್ಬರಿಗೂ ಸಹ ಪ್ರಸಾದವನ್ನು ನೀಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಜೊತೆಗೆ 2ನೇ ದಿನ ಮಧ್ಯಾರಾಧನೆ, ವಿಶೇಷ ಅಲಂಕಾರ, ಪಂಚಾಮೃತ ಅಭಿಷೇಕ, ಹಾಗೆ ಒಂದು ಚಂಡೆ ವಾದ್ಯ, ಹೀಗೆ ಹಲವಾರು ಸಾಂಸ್ಕೃತಿಕ ವಿಚಾರಗಳನ್ನ ಭಗವಂತನ ಪಾದಾರವಿಂದದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇವೆ. 3ನೇ ದಿನ ಬೆಳಗ್ಗೆ ಎಳನೀರಿನ ಅಭಿಷೇಕ, ಜೊತೆಗೆ ವಿಶೇಷವಾದ ಅಲಂಕಾರ. ಈ ಬಾರಿ ಹಲವಾರು ಭಕ್ತರು ಬಂದು ನಾವು ರಾಯರ ಸೇವೆಯನ್ನು ಮಾಡ್ತೇವೆ, ಪರಿಪೂರ್ಣವಾಗಿ ನಾವೇ ಸೇವೆ ಮಾಡ್ತೀವಿ, ನಮಗೆ ಅವಕಾಶ ಕೊಡಿ ಅಂತ ಹೇಳಿ ಅತಿ ಹೆಚ್ಚು ಜನ ಬಂದಿದ್ದಾರೆ. ಇದೆಲ್ಲವೂ ಯಾಕೆ ಅಂತಂದ್ರೆ, ಭಗವಂತ ಯಾರಿಗೆ ಬೇಕು, ಯಾರಿಂದ ನಾನು ಸೇವೆ ಪಡ್ಕೋಬೇಕು, ಯಾರು ನನ್ನ ಸೇವೆಗೆ ಅರ್ಹರು ಅಂತ ಅವರೇ ಆಯ್ಕೆ ಮಾಡ್ಕೊಂಡ್ಬಂದು
ನಮ್ಮ ಜಿಲ್ಲೆಯಲ್ಲಿ ಕೋಟಿಗಟ್ಟಲೆ ಜನ ಇದ್ರೂ ಕೂಡ ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅವ್ರನ್ನ ಆಯ್ಕೆ ಮಾಡ್ಕೊಂಡು ಬಂದು ಸೇವೆನ ಮಾಡಿಸ್ತಾ ಇದ್ದಾರೆ. ಆ ಮೂಲಕ ಸಾವಿರಾರು ಜನ, ಸುಮಾರು 3 ದಿವಸದಲ್ಲಿ 10,000-15,000 ಜನ ಊಟ ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದೇವೆ. ಇವೆಲ್ಲವೂ ಕೂಡ ಹಾಸನ ಜಿಲ್ಲೆಯ ಸಮಸ್ತ ಭಕ್ತಾದಿಗಳು ಮತ್ತೆ ರಾಯರ ಭಕ್ತರು, ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯದ ಸ್ವಾಮೀಜಿಯವರು, ಇವರೆಲ್ಲರೂ ಕೂಡ ನಮಗೆ ಸಹಕಾರ ಕೊಟ್ಟು ಆಶೀರ್ವಾದ ಮಾಡಿ ಈ ಸತ್ಕಾರ್ಯವನ್ನ ಯಶಸ್ಸು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮೂಲಕ ನಾವು ಮತ್ತೊಮ್ಮೆ ಹೇಳೋದೇನೆಂದ್ರೆ, ಎಲ್ಲರೂ ಬನ್ನಿ ರಾಯರ ಪಾದದಲ್ಲಿ ಸೇವೆ ಮಾಡೋಣ. ಯಾಕೆಂದ್ರೆ ಎಲ್ಲಿ ರಾಯರ ಹೆಸರಿದೆಯೋ ಆ ಜಾಗದಲ್ಲಿ ಸಂಪೂರ್ಣ ಸುಖವನ್ನು ನಾವು ಅನುಭವಿಸಬಹುದು. ಎಲ್ಲ ಕಷ್ಟಗಳಿಗೆ ರಾಯರ ಹೆಸರೇ ಒಂದು ಪರಿಹಾರ ಅಂತ ನಾವು ಭಾವಿಸ್ಬೋದು. ಇದಕ್ಕೆ ವಿಶೇಷವಾಗಿ ಯಾರು ಆರಾಧನಾ ಸಂದರ್ಭದಲ್ಲಿ ಕೇವಲ ಒಂದು ದರ್ಶನ ಮಾಡಿದರೆ ಸಾಕು, ಅವರಿಗೆ ಎಲ್ಲವೂ ಪಾಪಕರ್ಮಗಳು ಕೂಡ ಮುಕ್ತಿಯಾಗಿ ಜೀವನವನ್ನ ಅತ್ಯುನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೋದು. ತಾವು ಕುಟುಂಬ ಪರಿವಾರ ಸಮೇತವಾಗಿ, ಮಕ್ಕಳು, ಮನೆಯವರು ಒಂದು ಜಾತ್ರಾ ರೀತಿಯಲ್ಲಿ ರಾಯರ ಆರಾಧನೆಯನ್ನ ಮಾಡೋಣ ಬನ್ನಿ. ಇಲ್ಲಿ ಎಲ್ಲವೂ ಕೂಡ ಯಾವುದೇ ಜಾತಿ ಭೇದವಿಲ್ಲದೆ ಭಗವಂತನ ಪ್ರಸಾದ, ಮಂತ್ರಾಲಯದಿಂದ ತರ್ತಕ್ಕಂತಹ ಮಂತ್ರಾಕ್ಷತೆಯನ್ನ ತಮಗೆಲ್ಲರಿಗೂ ಕೂಡ ನೀಡುವಂತಹ ವ್ಯವಸ್ಥೆಯನ್ನು ಈ ಬಾರಿ ಮಾಡಿದ್ದೇವೆ. ಸ್ವಾಮಿಗಳೇ ಹಾಸನ ಜಿಲ್ಲೆಯ ಜನತೆ ಜೊತೆಗೆ ಮಾತನಾಡೋರಿದ್ದಾರೆ, ಅವೆಲ್ಲನೂ ಕೂಡ ತಾವು ನಿಮ್ಮ ಕಣ್ಣಿಂದ ನೋಡಿ ರಾಯರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ನಾವು ವಿನಂತಿಸ್ತಾ ಇದ್ದೇವೆ. ರಾಯರ ಆರಾಧನಾ ಮಹೋತ್ಸವದ ಬಗ್ಗೆ ಮಾಹಿತಿಗಳನ್ನ ತಿಳಿಸಿಕೊಟ್ಟಿದ್ದಾರೆ ಪ್ರಕಾಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಆರಾಧನಾ ಮಹೋತ್ಸವದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಪ್ರಕಾಶ್ ಸರ್ ಅವರು ಶೇರ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. 355ನೇ ಆರಾಧನಾ ಮಹೋತ್ಸವವನ್ನ ಈ ಬಾರಿ ನಮ್ಮ ಹಾಸನದ ಉತ್ತರ ಬಡಾವಣೆಯ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾ ಇದೆ. ಹಾಸನದ ಉತ್ತರ ಬಡಾವಣೆಯ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಆರಾಧನಾ ಮಹೋತ್ಸವದ ಪ್ರಯುಕ್ತ ಮಾಡಿಸಿರುವಂತಹ ಆಹ್ವಾನ ಪತ್ರಿಕೆ ಯಾವ ರೀತಿ ಇದೆ ಅಂತ ಇವಾಗ ನಾನು ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು 3 ದಿನಗಳ ಆರಾಧನಾ ಮಹೋತ್ಸವದಲ್ಲಿ ಪ್ರತಿಯೊಬ್ರು ಕೂಡ ಪಾಲ್ಗೊಳ್ಳಲೇಬೇಕು. ಯಾಕೆಂದ್ರೆ ತುಂಬಾ ವಿಶೇಷವಾದಂತಹ ದಿನ. ಈ ಒಂದು ವಿಶೇಷವಾದ ದಿನಗಳಲ್ಲಿ ನೀವು ರಾಯರಿಗೆ ಸೇವೆ ಮಾಡೋದೇ ಆಗಿರ್ಬೋದು ಅಥವಾ ಸನ್ನಿಧಾನದಲ್ಲಿ ಸೇವೆಯನ್ನ ಮಾಡಿಸೋದರ ಮುಖಾಂತರ ರಾಯರ ಕೃಪೆಗೆ ನೀವು ಪಾತ್ರರಾಗ್ಬೋದು. ತುಂಬಾ ವಿಶೇಷ ದಿನಗಳು. ನಾನು ನಿಮ್ಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ವಿಶೇಷ ದಿನಗಳಲ್ಲಿ ನೀವು ಸೇವೆ ಮಾಡಿದರೆ ಅತ್ಯುತ್ತಮವಾದ ಫಲವನ್ನ ಪಡಿತೀರಾ ಅಂತ. ಆರಾಧನಾ ಮಹೋತ್ಸವದ ಪ್ರಯುಕ್ತ ಯಾವೆಲ್ಲ ಸೇವೆಗಳು ಇದೆ ಅಂತ ಇವಾಗ ಸ್ಕ್ರೀನ್ ಮೇಲೆ ಕೂಡ ಕೊಡ್ತಾ ಇದ್ದೀನಿ. ನಿಮ್ಮ ಯಥಾಶಕ್ತಿ ನೀವು ಯಾವ ಸೇವೆಯನ್ನಾದ್ರೂ ಮಾಡಿಸ್ಬೋದು. ಯಾಕೆಂದ್ರೆ ನೀವು ಯಾವ ಸೇವೆ ಮಾಡಿಸಿದ್ರು ರಾಯರಿಗೆ ಅದು ಖಂಡಿತ ಸಲ್ಲುತ್ತೆ. ಹಾಗೇನೆ ಸೇವೆಗೆ ಬರ್ಸೋದೇ ಆಗಿರ್ಬೋದು, ಇಲ್ಲಾಂದ್ರೆ ಅಕ್ಕಿ, ಬೆಲ್ಲ, ಬೇಳೆ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ನಿಮ್ಮ ಯಥಾಶಕ್ತಿ ನೀವು ಏನಾದ್ರೂ ಸಮರ್ಪಣೆಯನ್ನ ಕೂಡ ಮಾಡ್ಬೋದು. ಆರಾಧನಾ ಮಹೋತ್ಸವ ಅಂತೂ ತುಂಬಾ ವಿಶೇಷ. ರಾಯರ ಭಕ್ತರುಗಳಂತೂ ಈ ಒಂದು ಅವಕಾಶನ ಮಿಸ್ ಮಾಡ್ಕೋಬೇಡಿ. ಬಹುದಿನಗಳ ಕೋರಿಕೆಗಳು ನೆರವೇರುತ್ತೆ. ರಾಯರ ಕೃಪಾ ದೃಷ್ಟಿ ಸದಾ ನಿಮ್ಮ ಮೇಲೆ ಇರುತ್ತೆ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ರಾಯರ ಕೃಪೆಗೆ ಪಾತ್ರರಾಗಬೇಕು ಅಂದ್ರೆ ಇದು ಅತ್ಯಂತ ಶುಭ ಸಮಯ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಆರಾಧನಾ ಮಹೋತ್ಸವದ ಕೆಲವೊಂದಷ್ಟು ಮಾಹಿತಿಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ. ಆರಾಧನಾ ಮಹೋತ್ಸವದಲ್ಲಿ ಪ್ರತಿಯೊಬ್ರು ಕೂಡ ರಾಯರ ಸನ್ನಿಧಾನಕ್ಕೆ ಬಂದು ರಾಯರ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತೀನಿ. ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.